ಹಿಜಾಬ್ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಕೊಳ್ಳಿ ಇಟ್ಟು ಅವರ ಭವಿಷ್ಯವನ್ನೇ ನಾಶ ಮಾಡಿರುವ ವ್ಯಕ್ತಿ ರಾಜ್ಯದ ಅತ್ಯುತ್ತಮ ಪ್ರಾಚಾರ್ಯನಂತೆ. ಈ ಪ್ರಶಸ್ತಿ ಘೋಷಣೆ ಮಾಡಿರೋದು ಯುಪಿಯ ಯೋಗಿಯ ಸರ್ಕಾರವಲ್ಲ, ಅಸ್ಸಾಮಿನ ಶರ್ಮಾ ಅವರ ಸರ್ಕಾರವಲ್ಲ, ಉತ್ತರಾಖಂಡದ ಧಾಮಿಯ ಸರ್ಕಾರವೂ ಅಲ್ಲ. ಸಂಘ ಪರಿವಾರದ ಗೇಟ್ ಕೀಪರ್ ಆಗಿರುವ ವ್ಯಕ್ತಿಗೆ ಉತ್ತಮ ಪ್ರಾಚಾರ್ಯ ಎಂಬ ಪ್ರಶಸ್ತಿ ಘೋಷಣೆ ಮಾಡಿರುವುದು ಮಹಾನ್ ಜಾತ್ಯತೀತ ಸರ್ಕಾರ ಎನಿಸಿಕೊಂಡಿರುವ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಅಲ್ಪಸಂಖ್ಯಾತರ ರಕ್ಷಣೆ ಮತ್ತು ಅವರ ಹಕ್ಕುಗಳ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ಅವರ ಸರ್ಕಾರ. ದಿನಾಲೂ ಸಂಘ ಪರಿವಾರದ ವಿರುದ್ಧ ಮಾತನಾಡುವ ಮಧು ಬಂಗಾರಪ್ಪ ಸಚಿವರಾಗಿರುವ ಶಿಕ್ಷಣ ಇಲಾಖೆಯೇ ಹಿಜಾಬ್ ವಿದ್ಯಾರ್ಥಿನಿಯರನ್ನ ರಸ್ತೆಗೆ ತಳ್ಳಿದ ಪ್ರಾಂಶುಪಾಲರೊಬ್ಬರಿಗೆ ರಾಜ್ಯದ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿಯನ್ನು ಪ್ರಕಟಿಸಿ ಗೌರವಿಸಿದೆ. ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ಅರ್ಹರಾದ ಎಷ್ಟೋ ಮಂದಿ ಅರ್ಹರು ಈ ರಾಜ್ಯದಲ್ಲಿದ್ದಾರೆ. ಆದರೆ ಅವರನ್ನೆಲ್ಲ ಬದಿಗೆ ಸರಿಸಿ ಹಿಜಾಬ್ ಹೆಸರಲ್ಲಿ 160 ಹೆಣ್ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡಿದ ವ್ಯಕ್ತಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತ. ಅದಕ್ಕಾಗಿ ಇಂತಹ ಬಂಡ ಸರ್ಕಾರವನ್ನು ಈ ನಾಡಿನ ಕೋಟಿ ಕೋಟಿ ಜಾತ್ಯತೀತರು ಮತ ಹಾಕಿ ಆರಿಸಬೇಕಾಗಿತ್ತ. ಹಾಗಿದ್ರೆ ಈ ಸರ್ಕಾರ ಯಾರ ಅಣತಿಯಂತೆ ನಡೆದುಕೊಳ್ತಾ ಇದೆ? ಈಗಲೂ ಸಂಘ ಪರಿವಾರದ ಶಕ್ತಿಗಳೇ ಕರ್ನಾಟಕದ ಸರ್ಕಾರವನ್ನು ನಿಯಂತ್ರಣ ಮಾಡ್ತಾ ಇದೆಯಾ? ಇಂತಹ ಹಲವು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ಹಾಗೆ ಹಿಜಾಬ್ ವಿಚಾರದಲ್ಲಿ ತಮ್ಮ ಸರ್ಕಾರದ ನಿಲುವೇನು ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಸ್ಪಷ್ಟಪಡಿಸಬೇಕಾಗಿದೆ. ನಿಮಗೆ ಹಿಜಾಬ್ ವಿವಾದ ಗೊತ್ತಲ್ವಾ? 2022ರ ಆರಂಭದಲ್ಲಿ ಉಡುಪಿಯ ಮಹಿಳಾ PU ಕಾಲೇಜಿನಲ್ಲಿ ತಣ್ಣಗೆ ಶುರುವಾಗಿದ್ದ ಆ ಹಿಜಾಬ್ ವಿವಾದ ದೊಡ್ಡದಾಗಿ ಸ್ಫೋಟಗೊಂಡಿದ್ದು ಕುಂದಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ. ಆ ಕಾಲೇಜಿನ ಪ್ರಾಂಶುಪಾಲರಾಗಿರುವ ರಾಮಕೃಷ್ಣ BG ಎಂಬ RSS ಮಿದುಳಿನ ಮನುಷ್ಯ ಹಿಜಾಬ್ ವಿದ್ಯಾರ್ಥಿನಿಯರನ್ನ ಕಾಲೇಜಿನ ಆವರಣಕ್ಕೆ ಪ್ರವೇಶ ಮಾಡದಂತೆ ತಡೆದು ಗೇಟ್ ಬಂದ್ ಮಾಡುವ ದೃಶ್ಯ ವೈರಲ್ ಆಗಿತ್ತು. ಅದನ್ನು ಇಡೀ ಜಗತ್ತೇ ನೋಡಿದೆ. ಹಿಜಾಬ್ ವಿದ್ಯಾರ್ಥಿನಿಯರು ಬೇಡಿಕೊಂಡ್ರು, ಕಣ್ಣೀರು ಹಾಕಿದ್ರು. ಕ್ಯಾರೆ ಮಾಡದ ಪ್ರಾಂಶುಪಾಲರಾದ ರಾಮಕೃಷ್ಣ ಅವರು ಹಿಜಾಬ್ ವಿದ್ಯಾರ್ಥಿನಿಯರಿಗೆ ಕಾಲೇಜು ಪ್ರವೇಶ ನಿರಾಕರಿಸಿ ತಮ್ಮ ಕೈಯಾರೆ ಗೇಟ್ ಬಂದ್ ಮಾಡಿದ್ರು. ಕಾಲೇಜಿನ ಗೇಟ್ ಕೀಪರ್ ಮಾಡಬೇಕಾಗಿದ್ದ ಕೆಲಸವನ್ನ ಪ್ರಾಚಾರ್ಯರೇ ಬಂದು ಮಾಡಿದ್ದಾರೆ. ಅಂದರೆ ಹಿಜಾಬ್ ವಿದ್ಯಾರ್ಥಿನಿಯರ ಮೇಲಿನ ಅವರ ವಿರೋಧ ಎಂಥದ್ದಿರ್ಬೋದು ಅಂತ ನಮಗೆ ಅರ್ಥ ಆಗತ್ತೆ. ಅವತ್ತು ಪ್ರಾಂಶುಪಾಲರಾಗಿ ಅವರು ನಡೆದುಕೊಂಡ ರೀತಿ ಹಿಜಾಬ್ ಸಂಘರ್ಷದ ಬೆಂಕಿಗೆ ತುಪ್ಪ ಸುರಿದಿತ್ತು. ಆ ನಂತರದಲ್ಲೇ ಜೋರು ಗಲಾಟೆ ಶುರುವಾಗಿತ್ತು. ಇದೇ ಕಾಲೇಜಿನಲ್ಲಿ ABVP ಹಿನ್ನೆಲೆಯ ಒಬ್ಬರು ಅತಿಥಿ ಉಪನ್ಯಾಸಕರಿದ್ದಾರೆ. ಅವರ ಕುಮ್ಮಕ್ಕಿನಿಂದ ಅಂದು ಹಿಜಾಬ್ ಗಲಾಟೆ ನಡೆದಿದೆ ಅನ್ನೋದು ಸ್ಥಳೀಯರೆಲ್ಲರಿಗೂ ಗೊತ್ತಿದೆ. ಅತಿಥಿ ಉಪನ್ಯಾಸಕನ ಸಂಚುಗಳಿಗೆ ಸಾಥ್ ನೀಡಿದ್ದ ಪ್ರಾಂಶುಪಾಲರಾದ ರಾಮಕೃಷ್ಣ ಅವರು ಅವತ್ತು ತೇಟ್ ಸಂಘಿಗಳ ಗುಲಾಮರಂತೆ ನಡೆದುಕೊಂಡಿದ್ರು. ಹಿಜಾಬ್ ವಿದ್ಯಾರ್ಥಿಗಳನ್ನ ಕಾಲೇಜು ಗೇಟ್ನಲ್ಲೇ ತಡೆದು ಕಾಲೇಜಿನ ಅಂಗಳಕ್ಕೂ ಕಾಲಿಡಲು ಬಿಟ್ಟಿರಲಿಲ್ಲ. ಅವತ್ತಿನ ತನಕ ಅಲ್ಲಿನ ಮುಸ್ಲಿಂ ವಿದ್ಯಾರ್ಥಿನಿಯರು ಸಮವಸ್ತ್ರದ ಜೊತೆ ಹಿಜಾಬ್ ಧರಿಸಿಯೇ ತರಗತಿಗೆ ಹಾಜರಾಗ್ತಾ ಇದ್ರು. ಆದರೆ ಈ ಪ್ರಾಂಶುಪಾಲರು ಏಕಾಏಕಿ ಹಿಜಾಬ್ ಧರಿಸಿ ಬಂದರೆ ಕಾಲೇಜಿಗೆ ಪ್ರವೇಶ ಇಲ್ಲ ಅಂತ ರೂಲ್ಸ್ ಮಾಡಿಬಿಟ್ರು. ಒಂದು ವೇಳೆ ಹಿಜಾಬ್ ಕಳಚಿಟ್ಟು ಬರಬೇಕು ಅಂದರೂ ಕಾಲೇಜಿನಲ್ಲಿರುವ ವಿದ್ಯಾರ್ಥಿನಿಗಳ ವಿಶ್ರಾಂತಿ ಕೊಠಡಿ ತನಕ ಹೋಗಲು ಅವಕಾಶ ಇದೆ. ಅಲ್ಲಿ ಕಳಚಿಟ್ಟು ತರಗತಿಗೆ ಹೋಗ್ಬೋದು. ಆದರೆ ಕುಂದಾಪುರ ಕಾಲೇಜಿನ ಪ್ರಾಚಾರ್ಯರು ಕಾಲೇಜಿನ ಗೇಟ್ ಒಳಗೆ ಪ್ರವೇಶ ಮಾಡಲು ಹಿಜಾಬ್ ವಿದ್ಯಾರ್ಥಿನಿಯರಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ತಮ್ಮ ಕೈಯಾರೆ ಗೇಟ್ ಬಂದ್ ಮಾಡಿದ್ದ ಅವರು ಹಿಜಾಬ್ ವಿದ್ಯಾರ್ಥಿನಿಯನ್ನ ರಸ್ತೆ ಪಾಲು ಮಾಡಿದ್ರು. ಆ ವಿದ್ಯಾರ್ಥಿನಿಯರು ವಾರಗಳ ಕಾಲ ರಸ್ತೆಯಲ್ಲಿ ಕುಳಿತು ಮೌನ ಪ್ರತಿಭಟನೆ ನಡೆಸಿದಾಗಲೂ ಕ್ಯಾರೆ ಮಾಡದ ಪ್ರಾಚಾರ್ಯರು ಅವರಿಗೆ ಕಾಲೇಜಿನೊಳಗೆ ಪ್ರವೇಶ ನೀಡದೆ ಅವರ ಶಿಕ್ಷಣಕ್ಕೆ ಕಲ್ಲು ಹಾಕಿದ್ರು. ಈ ಪ್ರಾಚಾರ್ಯರಿಂದ ಸುಮಾರು 150ಕ್ಕೂ ಹೆಚ್ಚಿನ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಂಬ ಮಾಹಿತಿ ಇದೆ. ಈ ಪ್ರಾಂಶುಪಾಲರು ಮತ್ತು ಅವರ ತಂಡದ ಪ್ರಚೋದನೆಯಿಂದ ಕೇಸರಿ ಶಾಲು ಹಾಕಿ ಬಂದಿದ್ದ ಬೇರೆ ವಿದ್ಯಾರ್ಥಿಗಳು ಕೂಡ ಇದೇ ಸಂಘರ್ಷದಲ್ಲಿ ತಮ್ಮ ಶಿಕ್ಷಣವನ್ನು ಹಾಳು ಮಾಡಿಕೊಂಡಿದ್ರು. ಹಿಜಾಬ್ ಗಲಾಟೆಯಲ್ಲಿ ತೊಡಗಿದ್ದ ಸುಮಾರು 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಫೇಲ್ ಆಗಿರುವ ಮಾಹಿತಿ ಕೂಡ ಇದೆ. ಇಂತಹ ಕರಾಳ ಹಿನ್ನೆಲೆಯ ಪ್ರಾಂಶುಪಾಲರನ್ನ ಕಾಂಗ್ರೆಸ್ ಸರ್ಕಾರ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಸರ್ಕಾರ ಕೊಡುವ ಪ್ರಶಸ್ತಿಯಲ್ಲಿ 2 ಉತ್ತಮ ಪ್ರಾಂಶುಪಾಲರನ್ನ ಆಯ್ಕೆ ಮಾಡಿದ್ದು, ಅದರಲ್ಲಿ ಒಬ್ಬರು ಈ ರಾಮಕೃಷ್ಣ BG. ಕೇವಲ 2 ವರ್ಷಗಳ ಹಿಂದೆ ಹಿಜಾಬ್ ವಿದ್ಯಾರ್ಥಿನಿಯರನ್ನ ರಸ್ತೆಯಲ್ಲೇ ತಡೆದು ಕಾಲೇಜಿನ ಗೇಟ್ ಬಂದ್ ಮಾಡಿ
ಅದರಿಂದ ಉದ್ವಿಗ್ನ ವಾತಾವರಣ ಸೃಷ್ಟಿಸಿ ವಿದ್ಯಾರ್ಥಿಗಳ ಮೇಲೆ ಎತ್ತಿ ಕಟ್ಟಿರುವ ಈ ಪ್ರಾಂಶುಪಾಲರನ್ನ ಕಾಂಗ್ರೆಸ್ ಸರ್ಕಾರ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಸಹಜವಾಗಿಯೇ ವಿವಾದಕ್ಕೆ ಕಾರಣವಾಗಿದೆ. ಸಂಘ ಪರಿವಾರಕ್ಕೆ ಹತ್ತಿರವಾದವರು, ಕೋಮು ಕಾರ್ಯಸೂಚಿಗಳಿಗೆ ಪೂರಕವಾಗಿ ನಡೆದುಕೊಂಡವರು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬರೆಳಿದವರು, ವಿದ್ಯಾರ್ಥಿಗಳ ನಡುವೆ ವೈಷಮ್ಯ ಸೃಷ್ಟಿಸಲು ಕಾರಣರಾದವರು ಅದೇಗೆ ಉತ್ತಮ ಪ್ರಾಂಶುಪಾಲರಾಗ್ತಾರೆ ಎಂಬ ವಿರೋಧದ ಮಾತುಗಳಲ್ಲಿ ನ್ಯಾಯ ಇದೆ. ಬಿಜೆಪಿ ಸರ್ಕಾರ ಇವರಿಗೆ ಪ್ರಶಸ್ತಿಯನ್ನು ಕೊಟ್ಟಿಲ್ಲ. ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಇವರನ್ನ ಪ್ರಶಸ್ತಿ ನೀಡಿ ಗೌರವಿಸುವುದು ಎಷ್ಟು ಸರಿ ಎಂಬ ಪ್ರಶ್ನೆಗಳು ಸರಿಯಾಗಿಯೇ ಇದೆ. ಬಿಜೆಪಿ ಸರ್ಕಾರ ಇರುವಾಗ ಕೋಮುವಾದಿ ಕೆಲಸ ಮಾಡಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ಇನಾಮು ಕೊಟ್ಟಿದೆಯಾ ಎಂಬ ಜಾತ್ಯತೀತರ ಪ್ರಶ್ನೆಗೆ ಈ ಕಾಂಗ್ರೆಸ್ ಸರ್ಕಾರವೇ ಉತ್ತರಿಸಬೇಕು. ನಿನ್ನೆ ಮಂಗಳೂರಿಗೆ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಅವರು ಭೇಟಿ ನೀಡಿದರು. ಆ ವೇಳೆ ಸಂವಾದವೊಂದರಲ್ಲಿ ಮಾತನಾಡಿದವರು ಕಾಂಗ್ರೆಸ್ ಪಕ್ಷದ ವಿಚಾರಗಳ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಿದ್ರು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಸ್ಪಷ್ಟವಾಗಿದೆ, ಸಿದ್ಧಾಂತದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ರು. ಆದರೆ ಸಂಘಟನೆಯಲ್ಲಿ ಸಮಸ್ಯೆ ಇದೆ, ಪಕ್ಷಕ್ಕೆ ಅಧಿಕಾರ ಬಂದಾಗ ಬೇರೆಯೇ ನಡೆದು ಹೋಗುತ್ತೆ ಅಂತ ತಪ್ಪನ್ನು ಎತ್ತಿ ತೋರಿಸಿದ್ರು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಕಾಂಗ್ರೆಸ್ಸಿನ ಸಂಘಟನೆ ಮತ್ತು ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಪೀಠಗಳಲ್ಲಿ ಗಟ್ಟಿಗೊಳಿಸುವ ಮೂಲಕ ಸಮಸ್ಯೆಯನ್ನ ಸರಿಪಡಿಸಬೇಕಾಗಿದೆ ಅಂತ ಅವರು ಹೇಳಿದರು. ಆದರೆ ಅವರು ಈ ಮಾತನ್ನ ಹೇಳಿರುವ ದಿನವೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂಥದ್ದೇ ಮಣ್ಣು ತಿನ್ನುವ ಕೆಲಸ ಮಾಡಿದೆ. ಸಿದ್ದರಾಮಯ್ಯ ಸರ್ಕಾರ ಒಬ್ಬರು ಪ್ರಾಂಶುಪಾಲರಿಗೆ ಪ್ರಕಟಿಸಿರುವ ಪ್ರಶಸ್ತಿಯೊಂದು ಈ ಕಾಂಗ್ರೆಸ್ ಸರ್ಕಾರದ ಸೈದ್ಧಾಂತಿಕ ಬದ್ಧತೆಯನ್ನ, ವಿಚಾರಧಾರೆಯನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ. ಈ ಸರ್ಕಾರ ನೀಡುವ ಪ್ರಶಸ್ತಿ ಪುರಸ್ಕಾರಗಳು, ಈ ಸರ್ಕಾರ ಗುರುತಿಸಿ ಸನ್ಮಾನಿಸುವ ಕಾರ್ಯಗಳು ಕೂಡ ಅದರ ತತ್ವ ಸಿದ್ಧಾಂತವನ್ನ ಪ್ರತಿಫಲಿಸುತ್ತದೆ ಎಂಬ ಕನಿಷ್ಠ ಅರಿವು ಕೂಡ ಈ ಸರ್ಕಾರಕ್ಕೆ ಇದ್ದಂತಿಲ್ಲ. ಅದು ಇದ್ದಿದ್ರೆ ಈ ಸರ್ಕಾರದಲ್ಲಿ ಇಂಥ ತಪ್ಪುಗಳಾಗ್ತಿರಲಿಲ್ಲ. ಈ ಪ್ರಾಂಶುಪಾಲರು ಈಗಲೂ ಸಂಘ ಪರಿವಾರಕ್ಕೆ ಹತ್ತಿರವಾಗಿ ಇದ್ದಾರೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅವತ್ತು ಹಿಜಾಬ್ ಗಲಾಟೆಗೆ ಕಾರಣವಾಗಿದ್ದ ಸಂಘ ಪರಿವಾರದ ಅತಿಥಿ ಉಪನ್ಯಾಸಕನನ್ನ ಅವರು ಈಗಲೂ ಕಾಲೇಜಿನಲ್ಲಿ ಉಳಿಸ್ಕೊಂಡಿದ್ದಾರಂತೆ. ಕಾಲೇಜಿನಲ್ಲಿ ಸಂಘ ಪರಿವಾರದ ಕಾರ್ಯಸೂಚಿಗಳನ್ನ ನಡೆಸುವುದಕ್ಕೋಸ್ಕರನೇ ಆ ಅತಿಥಿ ಉಪನ್ಯಾಸಕನನ್ನ ಇಟ್ಟುಕೊಂಡಿದ್ದಾರೆ ಎಂಬ ಆರೋಪ ಈ ಪ್ರಾಂಶುಪಾಲರ ಮೇಲಿದೆ. ಹೀಗಿರುವಾಗ ಅವರನ್ನ ಆ ಕಾಲೇಜಿನಿಂದ ಎತ್ತಂಗಡಿ ಮಾಡಿ ಈ ಸರ್ಕಾರ ಸೈದ್ಧಾಂತಿಕವಾಗಿಯೂ ತನ್ನ ಗಟ್ಟಿತನವನ್ನು ತೋರಿಸಬೇಕಾಗಿತ್ತು. ಅದು ಬಿಟ್ಟು ಅಂಥವರಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸುವುದಲ್ಲ. ಈಗಲಾದರೂ ಸರ್ಕಾರ ತನ್ನ ಪ್ರಶಸ್ತಿ ಪಟ್ಟಿಯನ್ನು ಮರುಪರಿಶೀಲನೆ ಮಾಡುವುದು ಒಳ್ಳೆಯದು. ಈಗ ಬರ್ತಿರುವ ಮಾಹಿತಿ ಪ್ರಕಾರ ಸರ್ಕಾರ ಈ ಪ್ರಶಸ್ತಿಯನ್ನು ತಡೆ ಹಿಡಿದಿದೆ ಎಂದು ತಿಳಿದು ಬರ್ತಾ ಇದೆ. ಜನರಿಂದ ವ್ಯಾಪಕ ವಿರೋಧ ವ್ಯಕ್ತವಾದ ಬಳಿಕ ಎಚ್ಚೆತ್ತುಕೊಂಡ ಶಿಕ್ಷಣ ಇಲಾಖೆ ಪ್ರಶಸ್ತಿ ಪಟ್ಟಿಯನ್ನು ತಡೆ ಹಿಡಿದಿದೆ. ಪ್ರಾಂಶುಪಾಲ ರಾಮಕೃಷ್ಣ ಬಿಜಿ ಅವರಿಗೆ ಪ್ರಶಸ್ತಿ ನೀಡುವುದಿಲ್ಲ ಎಂದು ಗೊತ್ತಾಗಿದೆ. ಆದರೆ ಇನ್ಮುಂದೆಯೂ ಇಂತಹ ಎಡವಟ್ಟುಗಳು ನಡೆಯದಂತೆ ಸರ್ಕಾರ ನೋಡಿಕೊಳ್ಬೇಕಾಗಿದೆ.